ರಾಜುಗೌಡ್ರನ್ನು ಸೇರದಂತೆ ಹೇಳ್ತಿರೋದು ಪಕ್ಷಕ್ಕೆ ವಿಜಯೇಂದ್ರ ಅವರು ಅನಿವಾರ್ಯ ಅಲ್ಲ. ನೋಡ್ರಿ, ರಾಜುಗೌಡರು ಅನಿವಾರ್ಯ ಅಲ್ಲ, ವಿಜಯೇಂದ್ರರು ಅನಿವಾರ್ಯ ಅಲ್ಲ, ಆರ್ ಅಶೋಕಣ್ಣನು ಅನಿವಾರ್ಯ ಅಲ್ಲ. ಓಕೆ, ಬಿಜೆಪಿ ಪಕ್ಷಕ್ಕೆ ಅನಿವಾರ್ಯ ಅಂತಂದ್ರೆ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಅಧ್ಯಕ್ಷರು, ಗ್ರಾಸ್ ಲೆವೆಲ್ ಲೀಡರ್ಸ್ಗಳು ನಮ್ಗೆ ಅನಿವಾರ್ಯ ಹೊರತಾಗಿ ಲೀಡರ್ಸ್ ಅನಿವಾರ್ಯ ಅಲ್ಲ. ನೀವು ಬಿಜೆಪಿಲಿ ಮಂತ್ರಿ ಆಗಿದ್ದವರು, ವಿಜಯೇಂದ್ರ ಇನ್ನೂ ಮಂತ್ರಿ ಆಗಿಲ್ಲ. ಹಾಗಾಗಿ ನೀವು ಮಂತ್ರಿ ಆಗಿದ್ದವರು, ಸೀನಿಯಾರಿಟಿ ನೀವೇ ಸೀನಿಯರು. ನಾನು ನಿಮ್ಮನ್ನೇ ಕೇಳ್ತಿರೋದು, ರಾಜ್ಯ ಬಿಜೆಪಿಲಿ ಎಲ್ಲವೂ ಸರಿಯಾಗಿದೆಯಾ? ನೋಡ್ರಿ, ಇಲ್ಲಿ ಸೀನಿಯಾರಿಟಿ ಅಂತ ಬರಂಗಿಲ್ಲ. ನಾನು ಸರ್, ಸೀನಿಯರ್ ಇದು ವಯಸ್ಸಿನ ಸೀನಿಯರ್ ಅಲ್ಲ, ಅಧಿಕಾರದ ಅನುಭವ ಸೀನಿಯರ್ ನಾನು ಇದ್ದೇನೆ. ಹೌದು, ಅದ್ರಾಗ ಎರಡನೇ ಮಾತೇ ಇಲ್ಲ. ಇವತ್ತು ನಾನ್ ನಾಯಕನಾಗ್ಬೇಕಂತಂದ್ರೆ ನನ್ನ ಹೆಸರು ಮೇಲೆ ಒಂದು 25-30 ಸೀಟು ಗೆಲ್ಬೇಕು ಸ್ವಯಂ, ನನ್ನ ಹೆಸರ ಮೇಲೆ. ಓಕೆ, ನನ್ನ ನಂಬಿ. ಸರ್, ನರೇಂದ್ರ ಮೋದಿ ಅವರು ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ನೇರವಾಗಿ ವೇದಿಕೆ ಮೇಲೆ ಬಂದು ಫಸ್ಟ್ ನಿಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ. ಅಲ್ಲ, ಅದು ಅವ್ರ ಪ್ರೀತಿ ರೀ. ಆ ಒಂದು ಸಣ್ಣ ಗ್ರಾಮದಲ್ಲಿ, ಕೊಡೇಕಲ್ ಎಂಬ ಗ್ರಾಮದಲ್ಲಿ ಅಷ್ಟು ಅದ್ಭುತವಾಗಿ ಫಂಕ್ಷನ್ ಮಾಡಿದ್ವಿ ಅಂತೇಳಿ, ಅದು ಮೋದಿ ಸಾಹೇಬ್ರು ನಮ್ಗೆ ಅವಾಗ ಸಂತೋಷಿ ಅವ್ರು ನಮ್ಗೆ ಕೊಟ್ಟಿದ್ದ ಟೈಮ್ 8 ದಿನ. ಹೌದು, ಆ 8 ದಿನ ಅಷ್ಟು ಅದ್ಭುತವಾಗಿ ಮಾಡಿದಂತ ಅವ್ರು ಬಹಳ ಜರ್ಮನ್ ಟೆಂಟು ಬಂತು, ಜಪಾನ್ ಟೆಂಟು ಬಂತು, ವಾವ್ ಫ್ಯಾಕ್ಟರ್ ಅದು ಖುಷಿಯಾಗಿ ಅವ್ರು ನಮ್ಗೆ ಅಷ್ಟು ಖುಷಿ ಪಟ್ರು. ಇಲ್ಲಿ ನಮ್ಮ ಹತ್ರ ನಾನು ಹೇಳ್ತಲ್ಲ, ವಿಜೇಂದ್ರ ನಮ್ಮ ಟೀಮಿನ ನಾಯಕರು. ಅವ್ರ ಟೀಮ್ ನಾಯಕತ್ವ ನಮ್ಗೆ ಆಡ್ಬೇಕಾದಂತ ಸಂದರ್ಭದಲ್ಲಿ ನಾವು ಪ್ಲೇಯರ್ಸ್ ಎಲ್ಲರೂ ಸರಿಯಾಗಿ ಆಡಿದಾಗ ನಮ್ಗೆ ಒಳ್ಳೆ ಚಾನ್ಸ್ ಇದೆ. ನಮ್ಗೆ ಯಾಕೆ ಒಳ್ಳೆ ಕೋಚ್ ಬೇಕಂತ ಹೇಳ್ತಿದೀನಿ ಅಂತಂದ್ರೆ, ತಂಡನ ಯಾರೋ ಸೀನಿಯರ್ಸ್ ಏನಾರ ಇದ್ದಾರೋ ಅವ್ರು ಮೂಗಿಡಿದು ಕೇಳಂತದ್ದು ಇದಾಗ್ಬೇಕು.